ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿ ಹುದ್ದೆಗಳಲ್ಲಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರೋ ತಮಗೆಲ್ಲರಿಗೂ ಇದು ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ಆಗಿದೆ ನೋಡಿ. ಈ ವಿಡಿಯೋದಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಕೇಳಬಹುದಾದಂತಹ ಪ್ರಮುಖ ಒಂದು ಮಾದರಿಯ 25 ಪ್ರಶ್ನೆಗಳನ್ನು ಕುರಿತು ನಾವು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ ಅನ್ನುವಂಥದ್ದು. ಇವು ಮುಂಬರುವಂತಹ GPSTR ಆಗಿರ್ಬೋದು ಮತ್ತು HSTR ಆಗಿರ್ಬೋದು, ಈ ಪರೀಕ್ಷೆಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂಥ ಪ್ರಮುಖ ಒಂದು ಪ್ರಶ್ನೆಗಳಾಗಿದ್ದಾವೆ. ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಮೊದಲ ಪ್ರಶ್ನೆ ಕಡೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಭಾಷಾ ಕಲಿಕೆಯಲ್ಲಿ ಆಲಿಸುವಿಕೆ ಮತ್ತು ಮಾತನಾಡುವಿಕೆ ಕೌಶಲ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಅಭಿವ್ಯಕ್ತಿ ಕೌಶಲಗಳು, ಗ್ರಹಿಕೆ ಕೌಶಲ್ಯಗಳು, ಪ್ರಾಥಮಿಕ ಕೌಶಲ್ಯಗಳು, ದ್ವಿತೀಯ ಕೌಶಲ್ಯಗಳು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ, ಪ್ರಾಥಮಿಕ ಕೌಶಲ್ಯಗಳು ಅಂತ ನಾವು ಕರಿತೀವಿ. ಅಂದರೆ ನಾವು ಮುಖ್ಯವಾಗಿ ಭಾಷಾ ಕಲಿಕೆಯಲ್ಲಿ 4 ಕೌಶಲ್ಯಗಳನ್ನು ನೋಡ್ತೀವಿ ಅನ್ನುವಂಥದ್ದು. ಒಂದನೇದು ಯಾವುದಪ್ಪ ಅಂತಂದರೆ ಆಲಿಸುವಿಕೆ, ಎರಡನೇದು ಮಾತನಾಡುವಿಕೆ, ಆಮೇಲೆ ಓದುಗಾರಿಕೆ ಮತ್ತು ಬರವಣಿಗೆ ಅನ್ನುವಂಥದ್ದು. ಇವೆರಡನ್ನು ಬಿಟ್ಟು ಮೊದಲ ಎರಡನ್ನು ನಾವು ಪ್ರಾಥಮಿಕ ಕೌಶಲ್ಯಗಳು ಅಂತ ಕರಿತೀವಿ, ಎರಡನ್ನು ದ್ವಿತೀಯ ಕೌಶಲ್ಯಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಭಾಷಾ ಕಲಿಕೆಯಲ್ಲಿ 4 ಮೂಲಭೂತ ಕೌಶಲ್ಯಗಳಲ್ಲಿ SRW, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅನ್ನುವಂಥದ್ದು ಆಲಿಸುವಿಕೆ ಮತ್ತು ಮಾತನಾಡುವಿಕೆ ಮೊದಲು ಕಲಿಯುವ ಪ್ರಾಥಮಿಕ ಕೌಶಲ್ಯಗಳಾಗಿವೆ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಯು ತನ್ನ ವಿಚಾರಗಳನ್ನು, ಭಾವನೆಗಳನ್ನು ಬರಹದ ಮೂಲಕ ವ್ಯಕ್ತಪಡಿಸುವುದು ಯಾವ ಕೌಶಲ್ಯಕ್ಕೆ ಸೇರಿದೆ? ಅಭಿವ್ಯಕ್ತಿ ಕೌಶಲ, ಸಿದ್ಧೀಕರಣ ಕೌಶಲ, ಗ್ರಹಿಕೆ ಕೌಶಲ, ಆಲಿಸುವ ಕೌಶಲ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ನೋಡಿ ಯಾವುದಪ್ಪ ಅಂತಂದರೆ ಅಭಿವ್ಯಕ್ತಿ ಕೌಶಲ ಅನ್ನೋದಕ್ಕೆ ಇದಕ್ಕೆ ಸರಿಯಾಗಿರುವಂಥ, ಅಂದರೆ ವಿದ್ಯಾರ್ಥಿ ತನ್ನಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನು ಮತ್ತು ಭಾವನೆಗಳೇನು ಮಾಡುತ್ತಾ ಬರವಣಿಗೆ ರೂಪದಲ್ಲಿ ಅಭಿವ್ಯಕ್ತಪಡಿಸುತ್ತದೆ ಅನ್ನುವಂಥದ್ದು. ಮಾತನಾಡುವುದು ಮತ್ತು ಬರೆಯುವುದು ತಮ್ಮ ಆಲೋಚನೆಗಳನ್ನು ಹೊರಹಾಕಲು ಬಳಸುವ ಅಭಿವ್ಯಕ್ತಿ ಪ್ರೊಡಕ್ಟಿವ್ ಎಕ್ಸ್ಪ್ರೆಸಿವ್ ಕೌಶಲ್ಯಗಳಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ವ್ಯಾಕರಣದ ಬೋಧನೆಯಲ್ಲಿ ಉದಾಹರಣೆಗಳಿಂದ ನಿಯಮದ ಕಡೆಗೆ ಸಾಗುವ ಪದ್ಧತಿ ಯಾವುದು? ನಿಗಮನ ಪದ್ಧತಿ, ಕಥನ ಪದ್ಧತಿ, ಉಪನ್ಯಾಸ ಪದ್ಧತಿ, ಆಗಮನ ಪದ್ಧತಿ ಅನ್ನುವಂಥದ್ದು. ಇದಕ್ಕೆ ಒಂದು ಉತ್ತರ ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತೀರಿ ಅನ್ನುವಂಥದ್ದು. ಯಾವ ಪ್ರಶ್ನೆಗೆ? ಮೂರನೇ ಪ್ರಶ್ನೆಗೆ ಉತ್ತರ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವ್ಯಾಕರಣ ಬೋಧನೆಯಲ್ಲಿ ಉದಾಹರಣೆಗಳಿಂದ ನಿಯಮದ ಕಡೆಗೆ ಸಾಗುವ ಪದ್ಧತಿ ಯಾವುದು ಅನ್ನುವಂಥದ್ದನ್ನು ಕಮೆಂಟಲ್ಲಿ ನನಗೆ ಉತ್ತರ ಬರೆದು ಕಳಿಸಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ನೀಡ್ತೀರಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ, ಗದ್ಯ ಬೋಧನೆಯ ಮುಖ್ಯ ಉದ್ದೇಶವೇನು? ಶಬ್ದಕೋಶದ ವೃದ್ಧಿ, ಅರ್ಥಗ್ರಹಣೆ ಮತ್ತು ವಾಚನ ಸಾಮರ್ಥ್ಯ ಬೆಳೆಸುವುದು, ರಸಗ್ರಹಣೆ ಮತ್ತು ಆನಂದ ಪಡುವುದು, ಕೇವಲ ಅಕ್ಷರಾಭ್ಯಾಸ ಮಾಡುವುದು, ಕಂಠಪಾಠ ಶಕ್ತಿ ಹೆಚ್ಚಿಸುವುದು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ, ನಿಮ್ಮ ಉತ್ತರ ಸರಿಯಾಗಿರ್ಬೋದು. ಆಪ್ಷನ್ಸ್ ಎ, ಶಬ್ದಕೋಶದ ವೃದ್ಧಿ, ಅರ್ಥಗ್ರಹಣೆ ಮತ್ತು ವಾಚನ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಯಾವುದಪ್ಪ ಅಂದರೆ ಅದು ಗದ್ಯ ಬೋಧನೆ ಅನ್ನುವಂಥದ್ದು. ರಸಗ್ರಹಣೆ, ಕಂಠಪಾಠ ಮಾಡೋದು ಎರಡು ಏನಾಗ್ತಾವಪ್ಪ ಅಂತಂದರೆ ಪದ್ಯ ಬೋಧನೆಗೆ ಇಲ್ಲಿ ಸಂಬಂಧಪಟ್ಟಿರ್ತಾವೆ ಅನ್ನುವಂಥದ್ದು. ಗದ್ಯ ಭಾಗವು ಭಾಷೆಯ ರಚನೆ, ಹೊಸ ಪದಗಳ ಪರಿಚಯ, ವಿಚಾರ ಗ್ರಹಣೆ ಮತ್ತು ವಾಚನ ಕೌಶಲ್ಯವನ್ನು ಬೆಳೆಸಲು ಪೂರಕವಾಗಿರುವಂಥ ಒಂದು ವಿಷಯವಾಗಿದೆ. ನೆಕ್ಸ್ಟ್ ಐದನೆಯ ಪ್ರಶ್ನೆ, ಪದ್ಯ ಬೋಧನೆಯ ಪ್ರಮುಖ ಉದ್ದೇಶವೇನು? ವ್ಯಾಕರಣಾಂಶವನ್ನು ಬೋಧಿಸುವುದು, ಕೇವಲ ಬರವಣಿಗೆಯನ್ನು ಸುಧಾರಿಸುವುದು, ಭಾವನಾತ್ಮಕ ಬೆಳವಣಿಗೆ, ರಸಗ್ರಹಣೆ ಮತ್ತು ಆನಂದಾನುಭೂತಿ, ವಾಕ್ಯ ರಚನೆಯನ್ನು ಕಲಿಸುವುದು ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೀವು ಗೆಸ್ ಮಾಡಿರ್ಬೋದು. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ಸ್ ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಏನಪ್ಪ ಅಂತಂದರೆ ಭಾವನಾತ್ಮಕ ಬೆಳವಣಿಗೆ, ರಸಗ್ರಹಣೆ ಮತ್ತು ಆನಂದಾನುಭೂತಿಯನ್ನು ಬೆಳವಣಿಗೆ ಮಾಡಲಿಕ್ಕೆ ಪದ್ಯ ಬೋಧನೆ ಪ್ರಮುಖ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ವಿವರಣೆ ನೋಡೋಣ. ಕವಿತೆ ಅಥವಾ ಪದ್ಯ ಬೋಧನೆಯು ಮಗುವಿನಲ್ಲಿ ಸೌಂದರ್ಯ ಪ್ರಜ್ಞೆ, ರಸಗ್ರಹಣೆ ಮತ್ತು ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆರನೆಯ ಒಂದು ಪ್ರಶ್ನೆ, ಮಗುವಿನ ಮಾತೃಭಾಷೆಯನ್ನು ಕಲಿಯಲು ಮುಖ್ಯ ಮಾರ್ಗ ಯಾವುದು? ಶಾಲೆಗೆ ಹೋಗುವುದರ ಮೂಲಕ, ನಿಘಂಟು ಓದುವುದರಿಂದ, ವ್ಯಾಕರಣ ಪುಸ್ತಕಗಳನ್ನು ಕಲಿಯುವುದರಿಂದ,
ಅನುಕರಣೆ ಮತ್ತು ಪರಿಸರದ ಒಡನಾಟದಿಂದ ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ. ಮಗು ಏನು ಮಾಡುತ್ತಪ್ಪ ಅಂದರೆ ಬೇರೆಯವರನ್ನು ಅನುಕರಣೆ ಮಾಡುತ್ತೆ ಮತ್ತು ಪರಿಸರದೊಂದಿಗಿನ ಒಡನಾಟದಿಂದ ಮಗು ಏನು ಮಾಡುತ್ತೆ ತಮ್ಮ ಮಾತೃಭಾಷೆಯನ್ನು ಕಲೀಲಿಕ್ಕೆ ಇಲ್ಲಿ ಮುಖ್ಯವಾದಂಥ ಒಂದು ಕಾರಣ. ಅನುಕರಣೆಪ್ಪ ಅಂತಂದರೆ ತಂದೆ ತಾಯಿಯಿಂದ ಏನು ಮಾಡುತ್ತೆ ಮಗು ಮನೆಯಲ್ಲಿ ತಂದೆ ತಾಯಿಯರಾಡುವಂಥ ಒಂದು ಮಾತೃಭಾಷೆಯನ್ನು ಮಗು ಅನುಕರಣೆ ಮೂಲಕ ಕಲಿಯುತ್ತೆ. ಅದರ ಜೊತೆಗೆ ತನ್ನ ಗೆಳೆಯರೊಂದಿಗೆ ಏನು ಮಾಡುತ್ತೆ ಪರಿಸರದೊಂದಿಗೆ ಒಡನಾಟದಿಂದ ಮಗು ಇಲ್ಲಿ ಕಲಿಯುತ್ತೆ ಅನ್ನುವಂಥದ್ದು. ಮಾತೃಭಾಷೆಯು ಸ್ವಾಭಾವಿಕವಾಗಿ ಮನೆಯ ಪರಿಸರದಲ್ಲಿ ಹಿರಿಯರ ಮಾತುಗಳನ್ನು ಕೇಳಿ ಅನುಸರಿಸುವ ಮೂಲಕ ಗಳಿಸಲ್ಪಡುತ್ತದೆ. ನೆಕ್ಸ್ಟ್ 7ನೆಯ ಪ್ರಶ್ನೆ, ಮೌನ ವಾಚನದ ಮುಖ್ಯ ಪ್ರಯೋಜನವೇನು? ಉಚ್ಚಾರಣೆ ಸುಧಾರಿಸುತ್ತದೆ, ಧ್ವನಿ ವರ್ಧಿಸುತ್ತದೆ, ಕನಿಷ್ಠ ಸಮಯದಲ್ಲಿ ಹೆಚ್ಚಿನ ಅರ್ಥಗ್ರಹಣೆ ಸಾಧ್ಯವಾಗುತ್ತದೆ, ಶ್ರವಣ ಕೌಶಲ ಬೆಳೆಯುತ್ತದೆ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ನೋಡಿ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಸಿ. ಕನಿಷ್ಠ ಸಮಯದಲ್ಲಿ ಹೆಚ್ಚಿನ ಒಂದು ಅರ್ಥಗ್ರಹಣ ಯಾವುದರಿಂದ ಸಾಧ್ಯ ಆಗುತ್ತೆ ಅಂತಂದರೆ ಅದು ಮೌನ ವಾಚನದಿಂದ. ಮೌನ ಅಂತಂದರೆ ಗಪ್ಪ ನಾವೇನು ಮಾಡ್ತೀವಿ ನಮ್ಮಷ್ಟಿಗೆ ನಾವು ಓದುವುದನ್ನುವಂಥದ್ದು. ವಾಚನ ಅಂತಂದ್ರೇನು ಓದುವಂಥದ್ದು. ಯಾವುದೇ ಸೌಂಡ್ ಮಾಡದೆ ನಾವು ಮೌನವಾಗಿ ಓದಿದರೆ ನಮ್ಮ ಕನಿಷ್ಠ ಸಮಯದಲ್ಲಿ ಹೆಚ್ಚಿನ ಅರ್ಥಗ್ರಹಣೆ ಸಾಧ್ಯ ಆಗುತ್ತೆ. ಮೌನ ವಾಚನವು ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವೇಗವಾಗಿ ಅರ್ಥ ಮಾಡಿಕೊಳ್ಳಲು ಇದು ನೆರವಾಗುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ವಾಚನ ಅಭ್ಯಾಸವನ್ನು ಪ್ರಾರಂಭಿಸಲು ಸೂಕ್ತವಾದ ಪದ್ಧತಿ ಯಾವುದು? ಅಕ್ಷರ ಪದ್ಧತಿ, ವಾಕ್ಯ ಪದ್ಧತಿ, ಪದ ಪದ್ಧತಿ, ಕಥಾ ಪದ್ಧತಿ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ನೋಡಿ ಯಾವುದಪ್ಪ ಅಂತಂದರೆ 8ನೇದು ಹೇ ಅಕ್ಷರ ಪದ್ಧತಿ ಅನ್ನುವಂಥದ್ದು. ಅಂದರೆ ವಾಚನ ಓದುವುದನ್ನು ಪ್ರಾರಂಭಿಸಲಿಕ್ಕೆ ಸೂಕ್ತವಾದಂಥ ಪದ್ಧತಿ ಯಾವುದಪ್ಪ ಅಂತಂದರೆ ನಾವಿಲ್ಲಿ ಅಕ್ಷರ ಪದ್ಧತಿಯ ಮೂಲಕ ನಾವೇನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವೇನು ಮಾಡ್ತೀವಿ ಅನ್ನುವಂಥದ್ದನ್ನು ಬರೆಸಿ ಆಮೇಲೆ ಅನ್ನುವಂಥದ್ದನ್ನು ಕಲಿಸಿ ಆನಂತರ ಕಲಿಸಿ ಆನಂತರ 3 ಒಟ್ಟಿಗೆ ಬರೆಸಿದಾಗ ಏನಾಗುತ್ತೆ ಅರಸ. ಕನ್ನಡದಂತಹ ವರ್ಣಮಾಲಾ ಆಧಾರಿತ ಭಾಷೆಗಳಲ್ಲಿ ಅಕ್ಷರ ಗುರುತಿಸುವಿಕೆಯಿಂದ ವಾಚನ ಪ್ರಾರಂಭಿಸುವುದು ಸಾಂಪ್ರದಾಯಿಕ ಹಾಗೂ ಪರಿಣಾಮಕಾರಿ ಮಾರ್ಗವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ವಿದ್ಯಾರ್ಥಿಯ ಕಲಿಕೆಯಲ್ಲಿರುವ ಕೊರತೆಗಳನ್ನು ಗುರುತಿಸಲು ನಡೆಸುವ ಮೌಲ್ಯಮಾಪನ ಯಾವುದು? ಸಾಫಲ್ಯ ಪರೀಕ್ಷೆ, ಪರಿಹಾರ ಬೋಧನೆ, ವಾರ್ಷಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ. ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನೋ ಒಂದು ವಿದ್ಯಾರ್ಥಿಗಳಲ್ಲಿನ ಕಲಿಕೆಯಲ್ಲಿನ ಕೊರತೆಗಳನ್ನು ಗುರುತಿಸಲಿಕ್ಕೆ ನಾವು ನೈದಾನಿಕ ಪರೀಕ್ಷೆಯನ್ನು ನಾವಿಲ್ಲಿ ಬಳಸ್ತೀವಿ ನೋಡಿ. ವೈದ್ಯರು ರೋಗವನ್ನು ಗುರುತಿಸುವಂತೆ ವಿದ್ಯಾರ್ಥಿಯ ಕಲಿಕಾ ದೋಷಗಳು ಮತ್ತು ಕೊರತೆಗಳನ್ನು ಗುರುತಿಸಲು ನೈದಾನಿಕ ಪರೀಕ್ಷೆ ನಡೆಸಲಾಗುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ನೈದಾನಿಕ ಪರೀಕ್ಷೆಯ ನಂತರ ಕಂಡುಬಂದ ದೋಷಗಳನ್ನು ಸರಿಪಡಿಸಲು ನೀಡುವ ಬೋಧನೆ ಯಾವುದು? ಸೂಕ್ಷ್ಮ ಬೋಧನೆ, ತಂಡ ಬೋಧನೆ, ಪರಿಹಾರ ಬೋಧನೆ, ಪುನರಾವರ್ತನೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಸಿ. ಪರಿಹಾರ ಬೋಧನೆಯ ಮೂಲಕ ನಾವು ನಮ್ಮ ನೈದಾನಿಕ ಪರೀಕ್ಷೆಯಲ್ಲಿ ಕಂಡುಬರುವಂಥ ದೋಷಗಳನ್ನು ಸರಿಪಡಿಸ್ತೀವಿ ಅನ್ನುವಂಥದ್ದು. ಕಲಿಕೆಯಲ್ಲಿ ಹಿಂದುಳಿದ ಮಗುವಿನ ಕೊರತೆಗಳನ್ನು ನಿವಾರಿಸಲು ನೀಡುವ ವಿಶೇಷ ಬೋಧನೆಯೇ ಪರಿಹಾರ ಬೋಧನೆ. ಆದರ್ಶ ವಾಚನವನ್ನು ಯಾರು ಮಾಡುತ್ತಾರೆ? ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಶಾಲೆಯ ಮುಖ್ಯಸ್ಥರು ಅನ್ನುವಂಥ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಶಿಕ್ಷಕರು ಮಾಡ್ತಾರೆ ನೋಡಿ. ಅಂದರೆ ಆದರ್ಶವಾದ ಅಂದರೆ ಮಾಡೆಲ್ ರೀಡಿಂಗ್ ಅನ್ನುವಂಥದ್ದು. ನಾವು ಗದ್ಯ ಪಾಠವನ್ನು ಮಾಡುವಾಗ ಮೊದಲ ಬಾರಿಗೆ ಏನು ಮಾಡ್ತಾರೆ ಶಿಕ್ಷಕರು ಅದನ್ನು ಜೋರಾಗಿ ಗಟ್ಟಿ ದನಿಯಲ್ಲಿ ಅದನ್ನು ಓದ್ತಾರೆ ಅನ್ನುವಂಥದ್ದು. ಆನಂತರ ಏನು ಮಾಡುತ್ತೆ ಮಗು ಶಿಕ್ಷಕರು ಓದಿದ್ದನ್ನು ಅನುಕರಣೆ ಮಾಡಿ ಓದಲಿಕ್ಕೆ ಶುರು ಮಾಡುತ್ತೆ. ಗದ್ಯ ಅಥವಾ ಪದ್ಯ ಬೋಧನೆಯ ಆರಂಭದಲ್ಲಿ ಶಿಕ್ಷಕರು ಸರಿಯಾದ ಉಚ್ಚಾರಣೆ, ಯತಿ, ಗತಿ ಮತ್ತು ಭಾವಗಳೊಂದಿಗೆ ಮಾಡುವ ವಾಚನವನ್ನು ಇಲ್ಲಿ ಆದರ್ಶ ವಾಚನ ಎಂದು ಕರೆಯಲಾಗುತ್ತದೆ. ಅನುಕರಣ ವಾಚನವನ್ನು ಯಾರು ಮಾಡ್ತಾರೆ? ಶಿಕ್ಷಕರು, ತಜ್ಞರು, ಸಹಪಾಠಿಗಳು ಮಾತ್ರ. ಇಲ್ಲಿ ಆಪ್ಷನ್ಸ್ ಡಿ. ವಿದ್ಯಾರ್ಥಿಗಳು. ಇಲ್ಲಿ ಸರಿಯಾದ ಉತ್ತರ ನೀವು ಗೆಸ್ ಮಾಡಿರ್ತೀರಿ. ಯಾರಪ್ಪ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಅನುಕರಣ ವಾಚನ ಅಂದರೆ ಶಿಕ್ಷಕರು ಮಾಡಿದಂತಹ ಆದರ್ಶ ವಾಚನವನ್ನು ಮಕ್ಕಳು ಏನು ಮಾಡ್ತಾರೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅದನ್ನು ಅನುಕರಣೆ ಮಾಡಿ ನೆಕ್ಸ್ಟ್ ಓದಲಿಕ್ಕೆ ಶುರು ಮಾಡ್ತಾರೆ.
ಶಿಕ್ಷಕರ ಆದರ್ಶ ವಾಚನದ ನಂತರ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಅನುಕರಿಸಿ ಮಾಡುವ ವಾಚನವೇ ಅನುಕರಣ ವಾಚನವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವ್ಯಾಕರಣ ಬೋಧನೆಯ ನಿಗಮನ ಪದ್ಧತಿ ಎಂದರೆ ಏನು? ಉದಾಹರಣೆಯಿಂದ ನಿಯಮಕ್ಕೆ ಹೋಗುವುದು, ಕಥೆಯ ಮೂಲಕ ವ್ಯಾಕರಣವನ್ನು ಬೋಧಿಸುವುದು, ಸೂತ್ರ ಅಥವಾ ನಿಯಮವನ್ನು ತಿಳಿಸಿ ನಂತರ ಉದಾಹರಣೆ ನೀಡುವುದು, ಆಟಗಳ ಮೂಲಕ ಕಲಿಸುವುದು ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ನೋಡಿ. ಭಾಳಷ್ಟು ಬಾರಿ ಪ್ರಶ್ನೆಗಳು ಇದರ ಮೇಲೆ ಕೇಳಿದ್ದಾರೆ ಅನ್ನುವಂಥದ್ದು. ಅಂದರೆ ನಿಗಮನ ಪದ್ಧತಿ ಅಂದರೆ ಸೂತ್ರ ಅಥವಾ ನಿಯಮಗಳನ್ನು ನಾವು ತಿಳಿಸಿ ನಂತರ ಉದಾಹರಣೆ ನೀಡೋದು. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಯಾವುದಪ್ಪ ಅಂತಂದರೆ ಆದೇಶ ಸಂಧಿ ಅಂದರೆ ಏನು ಅನ್ನುವಂಥದ್ದು ನಾವೇನು ಮಾಡಬೇಕು, ಫಸ್ಟು ನಿಯಮವನ್ನು ಹೇಳಬೇಕು. ಕ ತಪಗಳಿಗೆ ಗ ದಪಗಳು ಬಂದಾಗ ಆ ಥರ ನಿಯಮಗಳು ಹೇಳಿದ ನಂತರ ಏನು ಕ ತ ಪಗಳಿಗೆ ಗ ದ ಬಗಳು ಬಂತ ಅನ್ನುವಂಥ ನಿಯಮಗಳನ್ನ ಹೇಳಿ ಕೊನೆಯದಾಗಿ ನಾವೇನು ಮಾಡಬೇಕು, ಹೊಸಗನ್ನಡ ಅನ್ನುವಂಥ ಒಂದು ಪದವನ್ನು ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, ಹೊಸ ಅಧಿಕ ಕನ್ನಡ ಅನ್ನುವಂಥ ಈ ರೀತಿಯಾಗಿ ನಾವು ಮಕ್ಕಳಿಗೆ ಬಿಡಿಸಿ ಫಸ್ಟ್ ನಿಯಮ ಹೇಳಿ ಆನಂತರ ಉದಾಹರಣೆ ಹೇಳಿದ್ದೆ ಅದು ನಿಗಮನ ಪದ್ಧತಿ ಆಗುತ್ತೆ ನೋಡಿ. ಮೊದಲೇ ನಿಯಮವನ್ನು ಹೇಳಿ ಅದನ್ನು ಸಿದ್ಧಪಡಿಸಲು ಉದಾಹರಣೆಗಳನ್ನು ನೀಡುವುದು ನಿಗಮನ ಪದ್ಧತಿಯಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ಅತ್ಯಂತ ಸೂಕ್ತವಾದ ಅನುಕ್ರಮ ಯಾವುದು? ಓದುವುದು, ಬರೆಯುವುದು, ಆಲಿಸುವುದು, ಮಾತನಾಡುವುದು. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಮಾತನಾಡುವುದು, ಆಲಿಸುವುದು, ಬರೆಯುವುದು, ಓದುವುದು. ಬರೆಯುವುದು, ಓದುವುದು, ಮಾತನಾಡುವುದು, ಆಲಿಸುವುದು ಅನ್ನುವಂಥದ್ದು. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ನೀವು ಗೆಸ್ ಮಾಡಿರ್ತಾರೆ. ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಬಿ, ಆ ಮ ಓ ಬಾ ಅಂತ ಕರಿತೀವಿ ನಾವು. ಹೌದಾ, ಆ ಮ ಓ ಬಾ ಅನ್ನುವಂಥದ್ದು. ಅಂದರೆ ಇಂಗ್ಲೀಷಲ್ಲಿ LSRW ಅಂತ ಕರಿತೀವಿ ನಾವು. ಆಲಿಸೋದು, ಮಾತನಾಡುವುದು, ಓದುವುದು, ಬರೆಯುವುದು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅನ್ನುವಂಥದ್ದು 4 ಕೌಶಲ್ಯಗಳನ್ನು ಭಾಷಾ ಕಲಿಕೆಯಲ್ಲಿ ಬಳಸ್ತಾರೆ ಅನ್ನುವಂಥ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮುಖ್ಯ ಪ್ರಶ್ನೆಯಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸತತ ಮತ್ತು ಸಮಗ್ರ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು? ಇದು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಮಗುವಿನ ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು, ವಿದ್ಯಾರ್ಥಿಯನ್ನು ಶ್ರೇಣೀಕರಿಸುವುದು, ಕೇವಲ ಪರೀಕ್ಷೆಯಲ್ಲಿ ಅಂಕ ನೀಡುವುದು, ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಅಳೆಯುವುದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ, ಮಗುವಿನ ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡೋದು. CC ಅಂತಂತಂದ್ರೇನು, ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. CC ಮಗುವಿನ ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಚಾಲಕ ಕ್ಷೇತ್ರಗಳ ನಿರಂತರ ಬೆಳವಣಿಗೆಯನ್ನು ಮೌಲ್ಯಮಾಪನ ಮಾಡುತ್ತೆ ಅನ್ನುವಂಥದ್ದು. ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೇನು? ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಇಡೀ ತರಗತಿಗೆ ಪಾಠ ಮಾಡುವುದು, ಪಠ್ಯಕ್ರಮವನ್ನು ಬೇಗನೆ ಮುಗಿಸುವುದು, ಪರೀಕ್ಷೆಗಳನ್ನು ನಡೆಸುವುದು, ಶಿಕ್ಷಕರೊಬ್ಬರಲ್ಲಿ ನಿರ್ದಿಷ್ಟ ಬೋಧನಾ ಕೌಶಲ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸುವುದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ, ಶಿಕ್ಷಕರೊಬ್ಬರಲ್ಲಿ ನಿರ್ದಿಷ್ಟ ಬೋಧನಾ ಕೌಶಲ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಇದನ್ನು ಬಳಸ್ತಾರೆ ನೋಡಿ. ಇದು ತರಬೇತಿ ಪಡೆಯುತ್ತಿರುವ ಶಿಕ್ಷಕರಿಗೆ ಸಣ್ಣ ಗುಂಪಿನಲ್ಲಿ ಕಡಿಮೆ ಸಮಯದಲ್ಲಿ ನಿರ್ದಿಷ್ಟ ಬೋಧನಾ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಲು ನೀಡುವ ಅಭ್ಯಾಸವಾಗಿದೆ, ಮೈಕ್ರೋ ಟೀಚಿಂಗ್ ಅನ್ನುವಂಥದ್ದು. ಭಾಷಾ ಬೋಧನೆಯಲ್ಲಿ ದೃಶ್ಯ ಶ್ರವಣ ಮಾಧ್ಯಮಕ್ಕೆ ಉದಾಹರಣೆ ಯಾವುದು? ರೇಡಿಯೋ, ಕಪ್ಪು ಹಲಗೆ, ಟೆಲಿವಿಷನ್, ಧ್ವನಿ ಸುರುಳಿ. ಇಲ್ಲಿ ಏನಪ್ಪ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಅಂದರೆ ದೃಶ್ಯ ಅಂದರೆ ನೋಡುವಂಥದ್ದು, ದೃಶ್ಯ ಅಂದ್ರೇನು ನೋಡುವಂಥದ್ದು, ಶ್ರವಣ ಅಂತಂದ್ರೇನು ಕೇಳುವಂಥದ್ದು. ನಾವು ನೋಡಿ ಕೇಳುವಂಥ ಒಂದು ಮಾಧ್ಯಮ ಯಾವುದಪ್ಪ ಅಂತಂದರೆ ಇಲ್ಲಿ ಟಿ ವಿ ಆಗಿದೆ ನೋಡಿ. ಸರಳವಾಗಿ ನಾವು ಇದನ್ನು ಟಿ ವಿ ಅಂತ ಹೇಳ್ತೀವಿ. ಅದು ರೇಡಿಯೋ ನಾವು ಏನು ಮಾಡ್ತೀವಿ, ಬರೀ ಶ್ರವಣಕ್ಕೆ ಕೇಳ್ತೀವಿ. ಕಪ್ಪಲ್ಲಿಗೆ ಏನು ಮಾಡ್ತೀವಿ ಅಪ್ಪ ಅಂತಂದರೆ ನೋಡ್ತೀವಿ ಅನ್ನುವಂಥದ್ದು ಮುಖ್ಯವಾಗಿ. ಧ್ವನಿ ಸುರುಳಿ ಏನಾಗುತ್ತೆ ಇಲ್ಲಿ ಕೇಳ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಟೆಲಿವಿಷನ್ ಅಥವಾ ವಿಡಿಯೋಗಳಲ್ಲಿ ನೋಡುವ, ದೃಶ್ಯ ಅಥವಾ ಕೇಳುವ 2 ಗುಣಗಳಿರುತ್ತವೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಉಚ್ಚಾರಣಾ ದೋಷವನ್ನು ಸರಿಪಡಿಸಲು
ಶಿಕ್ಷಕರು ಯಾವ ವಾಚನಕ್ಕೆ ಹೆಚ್ಚು ಒತ್ತು ನೀಡಬೇಕು? ಮೌನ ವಾಚನ, ಪ್ರಕಟ ವಾಚನ, ವೇಗ ವಾಚನ, ವಿಸ್ತೃತ ವಾಚನ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ. ಜೋರಾಗಿ, ಲೌಡ ಅಂತಂದ್ರೇನು? ಜೋರಾಗಿ ಓದಲಿಕ್ಕೆ ಮಗುವಿಗೆ ಏನು ಮಾಡಬೇಕಪ್ಪ ಅಂತಂದರೆ ಹೇಳ್ಬೇಕು. ಆವಾಗ ಮಗು ಏನು ಮಾಡುತ್ತೆ, ತಪ್ಪು ಉಚ್ಚಾರಣೆಗಳನ್ನು ಮಾಡಿದಾಗ ಅದನ್ನು ತಿದ್ದುಪಡಿ ಮಾಡ್ಬೋದು. ಗಟ್ಟಿಯಾಗಿ ಓದಿದಾಗ ಮಾತ್ರ ಮಗುವಿನ ಉಚ್ಚಾರಣೆಯಲ್ಲಾಗುವ ದೋಷಗಳು ಶಿಕ್ಷಕರಿಗೆ ತಿಳಿದು ಅವುಗಳನ್ನು ತಿದ್ದಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಯಲ್ಲಿ ಪರಿವಿಡಿ ಅಥವಾ ಪಠ್ಯಪುಸ್ತಕ ಎನ್ನುವುದು ಏನು? ಗುರಿಯನ್ನು ತಲುಪಲು ಇರುವ ಒಂದು ಸಾಧನ, ಕಲಿಕೆಯ ಏಕೈಕ ಗುರಿ, ಪರೀಕ್ಷೆಯ ಅಂತಿಮ ಹಂತ, ಕೇವಲ ಶಿಕ್ಷಕರಿಗೆ ಮಾತ್ರ ಉಪಯುಕ್ತವಾದುದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಎ. ಗುರಿಯನ್ನು ತಲುಪಲು ಇರುವಂಥ ಒಂದು ಮುಖ್ಯ ಸಾಧನ ಯಾವುದಪ್ಪ ಅಂದರೆ ಪಠ್ಯಪುಸ್ತಕ ಅಥವಾ ಪರಿವಿಡಿ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಪಠ್ಯಪುಸ್ತಕವೇ ಅಂತಿಮ ಗುರಿಯಲ್ಲ, ಒಂದು ಭಾಷಾ ಕೌಶಲ್ಯಗಳನ್ನು ಮತ್ತು ಜ್ಞಾನವನ್ನು ಗಳಿಸಲು ಪೂರಕವಾಗಿರುವ ಒಂದು ಪ್ರಮುಖ ಸಾಧನವಷ್ಟೇ. ರಚನಾತ್ಮಕ ಮೌಲ್ಯಮಾಪನ ಎಂದರೆ ಏನು? ಇಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ನೋಡಿ. ರಚನಾತ್ಮಕ ಮೌಲ್ಯಮಾಪನ ಎಂದರೆ ಏನು? ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆ, ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ನಿರಂತರವಾಗಿ ನಡೆಸುವ ಮೌಲ್ಯಮಾಪನ, ಶಾಲೆಗೆ ಸೇರ್ಪಡೆಯಾಗುವಾಗ ಮಾಡುವ ಪರೀಕ್ಷೆ, ಕೇವಲ ಆಟೋಟಗಳ ಮೌಲ್ಯಮಾಪನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. FAಗಳು ಅಂತ ಹೇಳ್ತೀವಿ ನಾವು. ಹೌದಾ? 4 FAಗಳನ್ನು ನಾವಿಲ್ಲಿ ಶಾಲಾ ಒಂದು ಸನ್ನಿವೇಶದಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ನಿರಂತರವಾಗಿ ಮಾಡುವಂಥ ಮೌಲ್ಯಮಾಪನವೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿದೆ. FA ಅಂದರೆ ಫಾರ್ಮೇಟಿವ್. 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನ ನಾವಿಲ್ಲಿ ಮಾಡ್ತೀವಿ ನೋಡಿ ಶಾಲೆಗಳಲ್ಲಿ. ಕಲಿಕೆ ನಡೆಯುತ್ತಿರುವಾಗ ಮಗುವಿನ ಪ್ರಗತಿ ಮತ್ತು ಕೊರತೆಗಳನ್ನು ತಿಳಿದು ಸುಧಾರಣೆ ತರಲು ನಡೆಸುವ ನಿರಂತರ ಪರೀಕ್ಷೆಯೇ ರಚನಾತ್ಮಕ ಮೌಲ್ಯಮಾಪನ. ಬಹುಭಾಷಾ ಸಂಸ್ಕೃತಿ ಏನಪ್ಪ ಅಂತಂದರೆ ಇದು ಬಹುಭಾಷಾ ಆಗಬೇಕು ನೋಡಿ. ಬಹುಭಾಷಾ ಸಂಸ್ಕೃತಿ ಇರುವ ತರಗತಿಯನ್ನು ಶಿಕ್ಷಕರು ಹೇಗೆ ನೋಡಬೇಕು? ಕಲಿಕೆಗೆ ಒಂದು ದೊಡ್ಡ ಅಡಚಣೆ, ಸಮಯ ವ್ಯರ್ಥ ಮಾಡುವ ವಿಷಯ, ಒಂದು ಪ್ರಮುಖ ಪೂರಕ ಸಂಪನ್ಮೂಲ, ಗೊಂದಲದ ಮೂಲ ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ. ಒಂದು ಪೂರಕ ಸಂಪನ್ಮೂಲ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಶಬ್ದದ ಒಂದು ಅರ್ಥವನ್ನು ನಾವೇನು ಮಾಡಬೇಕಾಗತ್ತೆ, ನಾವು ಕನ್ನಡದಲ್ಲಿ ಹೇಳೋಕ್ಕಿಂತ ಮೊದಲು ಮಲ್ಟಿ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆನಾಡುವಂಥ ವಿದ್ಯಾರ್ಥಿಗಳು ಇದ್ರಪ್ಪ ಅಂದರೆ ಒಂದೇ ಪದಕ್ಕೆ ಅರ್ಥ ಏನಾಗುತ್ತೆ, ಬೇರೆ ಪದಗಳಿಗೆ ಅರ್ಥವನ್ನು ಕೂಡ ನಮಗಿಲ್ಲಿ ಸಿಗುತ್ತೆ ಅನ್ನುವಂಥದ್ದು. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳ್ತೀವದ, ಇದರ ಪ್ರಕಾರ ತರಗತಿಯಲ್ಲಿರುವ ಬಹುಭಾಷಿಕತೆ ಅಥವಾ ವಿವಿಧ ಭಾಷೆಗಳ ಜ್ಞಾನವು ಭಾಷಾ ಕಲಿಕೆಗೆ ಸಂಪನ್ಮೂಲವಾಗಿ ಬಳಸಲ್ಪಡಬೇಕು. ಬರವಣಿಗೆಯ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ನೀಡಬೇಕಾದ ಅಭ್ಯಾಸ ಯಾವುದು? ದೀರ್ಘ ಪ್ರಬಂಧಗಳನ್ನು ಬರೆಯಿಸುವುದು, ಕಷ್ಟಕರವಾದ ಸೂಕ್ತ ವ್ಯಾಕರಣ ಪದಗಳನ್ನು ಬರೆಯಿಸುವುದು, ಮುಕ್ತವಾಗಿ ಗೆರೆಗಳನ್ನು ಎಳೆಯುವುದು ಮತ್ತು ಚಿತ್ರ ಬಿಡಿಸುವುದು, ನಿಯಮಿತವಾಗಿ ದೊಡ್ಡ ಪುಸ್ತಕಗಳನ್ನು ನಕಲು ಮಾಡುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ. ಮುಕ್ತವಾಗಿ ಗೆರೆಗಳನ್ನು ಎಳೆಯುವುದು ಮತ್ತು ಚಿತ್ರ ಬಿಡಿಸುವುದು. ಅಂದರೆ ಆರಂಭಿಕ ಹಂತದಲ್ಲಿ ನಾವು ಕಲಿಸಬೇಕಾಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳು ಈ ರೀತಿ ಮತ್ತು ಈ ರೀತಿಯಾಗಿರುವಂಥದ್ದು ಮತ್ತು ಈ ರೀತಿಯಾಗಿರುವಂಥದ್ದು ಮತ್ತು ಏನು ಮಾಡಬೇಕು, ಈ ರೀತಿಯಾದಂಥ ನಾವು ಚಿತ್ರಗಳನ್ನು ಬರೀಲಿಕ್ಕೆ ಅಥವಾ ಗೆರೆಗಳನ್ನ ಎಳಲಿಕ್ಕೆ ಕಲಿಸಿದ್ದೇ ಆದರೆ ಮಗುವಿಗೆ ಸುಲಭವಾಗಿ ನಾವು ಅಭ್ಯಾಸ ಒಂದು ಪದ್ಧತಿಯನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿರುವಂಥ ಒಂದು ಗೆರೆಗಳನ್ನು ನಾವು ಮಕ್ಕಳಿಗೆ ಹಾಕ್ಕೊಡ್ಬೇಕು ನೋಡಿ. ನೆಕ್ಸ್ಟ್ ಮುಂದುವರೆದು, ಇದು ಮಗುವಿನ ಬೆರಳುಗಳ ಸ್ನಾಯುಗಳ ಚಲನೆಗೆ ಮತ್ತು ಲೇಖನಿ ಹಿಡಿತಕ್ಕೆ ನೆರವಾಗುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಅನೌಪಚಾರಿಕ ವ್ಯಾಕರಣ ಇನ್ಫಾರ್ಮಲ್ ಬೋಧನೆ ಎಂದರೇನು? ಇನ್ಫಾರ್ಮಲ್ ಗ್ರಾಮರ್ ಬೋಧನೆ ನಿಯಮಗಳನ್ನು ಪ್ರತ್ಯೇಕವಾಗಿ ಕಂಠಪಾಠ ಮಾಡಿಸುವುದು, ವ್ಯಾಕರಣ ಪುಸ್ತಕವನ್ನು ಮಾತ್ರ ಬೋಧಿಸುವುದು, ಪರೀಕ್ಷೆಗಾಗಿ ಮಾತ್ರ ವ್ಯಾಕರಣ ಕಲಿಸುವುದು, ಸಂದರ್ಭೋಚಿತವಾಗಿ ಗದ್ಯ ಅಥವಾ ಪದ್ಯ ಓದುವಾಗಲೇ ವ್ಯಾಕರಣವನ್ನು ತಿಳಿಸುವುದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಸಂದರ್ಭೋಚಿತವಾಗಿ ಗದ್ಯ ಅಥವಾ ಪದ್ಯ ಓದುವಾಗಲೇ ವ್ಯಾಕರಣವನ್ನು ಬೋಧಿಸುವುದು ಅನ್ನುವಂಥದ್ದು. ಆಪ್ಷನ್ ಡಿ ಸರಿಯಾದ ಒಂದು ಉತ್ತರ. ಪ್ರತ್ಯೇಕ ಸೂತ್ರಗಳನ್ನು ನೀಡದೆ ಭಾಷಾ ಬಳಕೆಯ ಸಂದರ್ಭ ಬಂದಾಗ ಅಪ್ರಯತ್ನವಾಗಿ ವ್ಯಾಕರಣ ಅಂಶವನ್ನು ತಲುಪಿಸುವುದೇ ಅನೌಪಚಾರಿಕ
ಬೋಧನೆಯಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಶಬ್ದಕೋಶ ಸಮೃದ್ಧಿಗಾಗಿ ಅಥವಾ ವ್ಯಾಕ್ಯುಲರ್ ಬಿಲ್ಡಿಂಗ್ ಸೂಕ್ತವಾದ ಚಟುವಟಿಕೆ ಯಾವುದು? ಪದಬಂಧ ಮತ್ತು ಪದ ಸಂಪದ ಆಟಾಡಿಸುವುದು, ಪ್ರತಿದಿನ ವಾಕ್ಯಗಳನ್ನು ನಕಲು ಮಾಡುವುದು, ಕೇವಲ ಅಕ್ಷರಗಳನ್ನು ಗಟ್ಟಿಯಾಗಿ ಓದುವುದು, ಪಠ್ಯಪುಸ್ತಕದ ಕೊನೆಯ ಅರ್ಥಗಳನ್ನು ಕಂಠಪಾಠ ಮಾಡಿಸುವುದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. ಪದಬಂಧ ಮತ್ತು ಪದ ಸಂಪದ ಆಟಗಳನ್ನ ಆಡಿಸೋದ್ರಿಂದ ಮಕ್ಕಳಲ್ಲಿ ಶಬ್ದಕೋಶದ ಒಂದು ಸಮೃದ್ಧಿಗೆ ಸೂಕ್ತವಾಗ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಕ್ರಿಯಾ ಸಂಶೋಧನೆಯ ಮುಖ್ಯ ಉದ್ದೇಶವೇನು? ಸಾರ್ವತ್ರಿಕ ನಿಯಮಗಳನ್ನು ರೂಪಿಸುವುದು, ಶಾಲಾ ಮಟ್ಟದ ತಕ್ಷಣ ಎದುರಾಗುವ ಶೈಕ್ಷಣಿಕ ತರಗತಿ ಸಮಸ್ಯೆಗಳಿಗೆ ಅಥವಾ ತಕ್ಷಣದ ಪರಿಹಾರ ಕಂಡುಕೊಳ್ಳೋದು, PhD ಪದವಿ ಪಡೆಯುವುದು, ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸುವುದು. ಇದಕ್ಕೂ ಕೂಡ ನೀವೇನು ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅನ್ನುವಂಥದ್ದು. ಯಾವುದರ ಪ್ರಶ್ನೆ ಇದ್ದು 25ರ ಪ್ರಶ್ನೆಯ ಒಂದು ಉತ್ತರ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟನೇ ಪ್ರಶ್ನೆ ಇತ್ತು? 3 ಮತ್ತು 25ನೇ ಪ್ರಶ್ನೆಯ ಒಂದು ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋಗೆ ನಾವು ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.